ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ, ಇದು ಬಂದು ಟ್ಯೂಸ್ಡೇ ವ್ಲಾಗ್. ಸೊ ನಾನಿಲ್ಲಿ ಸಿಂಕಲ್ಲಿ ಒಂದು ಬಕೆಟ್ ಇಟ್ಟಿದ್ದೀನಿ. ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಇದನ್ನು ಇಟ್ಟಿರೋದು ಕಾರಣ ಇಷ್ಟೇ, ಅಕ್ಕಿ ಬೇಳೆ ತರಕಾರಿಗಳನ್ನ ಏನೇ ತೊಳೆದ್ರೂ ಆ ನೀರನ್ನ ಸ್ಟೋರ್ ಮಾಡಿಟ್ಟು ಗಿಡಗಳಿಗೆ ಹಾಕೋಣ ಅಂತ ಇಟ್ಟಿರ್ತೀನಿ. ನೀವು ಹಾಗೆ ಮಾಡಿ, ನೀರನ್ನು ಉಳಿತಾಯ ಮಾಡಿ. ನೆಕ್ಸ್ಟ್ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಎಲ್ಲ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬರೋದ್ರಲ್ಲಿ 7:30 ಹಂಗಾಗಿರುತ್ತೆ. ಸೊ ಬಂದ ತಕ್ಷಣ ರಾತ್ರಿ ತೊಳೆದಿರೋಂಥ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಂಡು ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡು ಅಡುಗೆನ ರೆಡಿ ಮಾಡ್ತೀನಿ. ಗ್ಯಾಸ್ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಯಾವುದೇ ಸ್ಪೂನ್ಗಳನ್ನ ನಾವು ಅಡುಗೆಗೆ ಯೂಸ್ ಮಾಡಿರ್ತೀವಲ್ವ ಆ ಸ್ಪೂನ್ಗಳನ್ನ ಅದ್ರ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಗಲೀಜಾಗಬಾರ್ದು ಗ್ಯಾಸ್ ಅಂತೇಳಿ. ಇಲ್ಲಿ ನಾನು ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ಅಂತೇಳಿ ಚೌಳಿಕಾಯಿ ತೊಗೊಂಡಿದ್ದೀನಿ. ಇದು ಜವಾರಿ ಚೌಳಿಕಾಯಿ, ಹಾಗಾಗಿ ಇದನ್ನು ಚೆನ್ನಾಗಿ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳೆದಿಲ್ಲ ಅಂದರೆ ತುರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮೈಯೆಲ್ಲ, ಹಾಗಾಗಿ ಚೆನ್ನಾಗಿ ತೊಳೆದು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನನ್ನ ಹಸ್ಬೆಂಡ್ ಕೊಬ್ಬರಿಯನ್ನೆಲ್ಲ ಕಟ್ ಮಾಡಿಕೊಟ್ರು, ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ರೊಟ್ಟಿ ಮಾಡೋಕ್ಕೆ ಅಂತ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಈಗ ಬಿಸಿನೀರನ್ನ ಹಾಕಬೇಕು. ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಚವಳಿಕಾಯಿ ಪಲ್ಯ. ಸೊ ನಿಮ್ಗೆ ಅನ್ಸ್ಬೋದು ಏನಿದು ಈ ಥರ ಎಲ್ಲ ತಿಂಡಿ ತಿಂತಾರೆ ಅಂತ. ಹುಬ್ಳಿನಲ್ಲೆಲ್ಲ ಹಾಗೆ ತಿಂಡಿ ತಿನ್ನೋದು, ಏನು ಮಾಡೋಕ್ಕಾಗಲ್ಲ, ಅದನ್ನೇ ನಾವು ಮಾಡಬೇಕು. ಸೊ ನಾನಿಲ್ಲಿ ಚವಳಿಕಾಯಿ ಪಲ್ಯ ಮಾಡ್ತಿದ್ದೀನಿ. ಒಂದು ಬಾಣಲೆಗೆ ನಾನು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಅದನ್ನು ಹಾಕ್ಕೊಂಡು ಅದಕ್ಕೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಮುಚ್ಚಿಡ್ತೀನಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಹಾಕ್ತಿದ್ದೀನಿ ಟೊಮೆಟೊವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಗೆ ಗರಂ ಮಸಾಲವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಕೆಳಗಡೆ ಸೀದೋಗಬಾರ್ದು ಅನ್ನೋ ಕಾರಣಕ್ಕೆ ನೀರು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಮುಚ್ಚಿಡ್ತೀನಿ. ಅದೊಂದು ಸ್ವಲ್ಪ ಬೆಂದ ನಂತರ ಫ್ರೈ ಮಾಡಿರುವಂತಹ ಚವಳೆಕಾಯಿಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಮುಚ್ಚಿಡೋಣ ಒಂದು ಸ್ವಲ್ಪ ಹೊತ್ತು. ಅದು ಸ್ಟೀಮಲ್ಲೇ ಚೆನ್ನಾಗಿ ಬೇಯುತ್ತೆ. ಅದೊಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ನಾನು ಮತ್ತೆ ಹಾಕ್ತಿದ್ದೀನಿ ಈಗ ತಾನೇ ಪುಡಿ ಮಾಡಿರ್ತೀವಲ್ವ ಕೊಬ್ಬರಿಯನ್ನು, ಹಸಿ ಕೊಬ್ಬರಿಯನ್ನು ಹಾಕಿ. ಒಣ ಕೊಬ್ಬರಿ ಹಾಕಿದರೆ ಚೆನ್ನಾಗಿರಲ್ಲ, ಹಸಿ ಕೊಬ್ಬರಿಯನ್ನೇ ನಾನು ಹಾಕ್ತೀನಿ. ಹಸಿ ಕೊಬ್ಬರಿ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಕಲಸಿ ಮುಚ್ಚಿಡ್ತೀನಿ. ಒಂದು 5 ಮಿನಿಟ್ಸ್ ಬೆಂದರೆ ಸಾಕು, ಸಿಮ್ಮಲ್ಲಿ ಇಡ್ತೀನಿ. ನೆಕ್ಸ್ಟ್ ಇದನ್ನು ನಾನು ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಚಾಯ್. ಸೊ ನನಗೆ ಚಾಯ್ ಕುಡಿಯೋ ಅಭ್ಯಾಸ ಇದ್ದಿದ್ದಿಲ್ಲ, ಬಟ್ ಈಗ ಸಮ್ಮರಲ್ಲಿ ಯಾಕೋ ಏನೋ ಹೆಡ್ಡೇಕ್ ಆಗ್ತಾಯಿದೆ, ಹಾಗಾಗಿ ಚಾಯ್ ಬೇಕಂತಲೇ ಅನಿಸುತ್ತೆ ನನಗೆ. ನನ್ನ ಹಸ್ಬೆಂಡ್ಗೆ ನಾನು ಚಾಯ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹಿಟ್ಟಿಗೆ ಬಿಸಿ ನೀರನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ ಇವಾಗ ಆಲ್ರೆಡಿ. ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಇಟ್ಬಿಡ್ತೀನಿ ರೊಟ್ಟಿ ಮಾಡೋಕ್ಕೆ. ಚಾಯ್ ಅಂತೂ ರೆಡಿ ಆಯಿತು. ಸೊ ಚಾಯ್ ಕುಡ್ಕೊಂಡಾದಮೇಲೆ ರೊಟ್ಟಿ ಮಾಡಿ ಇಡ್ತೀನಿ. ನಾವು ಚಾಯ್ ಕುಡಿತೀವಿ, ಹಾಗೆ ನಮ್ಮ ಪಾಪುಗೆ ಅಂತ ಡ್ರೈ ಫ್ರೂಟ್ಸನ್ನು ಹಾಕಿಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ. ಯಾವ ಡ್ರೈ ಫ್ರೂಟ್ಸ್ನಾದರೂ ನೀವು ಕೊಡ್ಬೋದು. ನಾನು ಬಾದಾಮ್ ನೆನೆಸಿ ಕೊಡಬೇಕಿತ್ತು, ನೆನೆ ಹಾಕೋದು ನಾನು ಮರ್ತಿದ್ದೆ, ಹಾಗಾಗಿ ಹಾಗೆ ಕೊಟ್ಟಿದ್ದೀನಿ. ಸೊ ರೊಟ್ಟಿ ಎಲ್ಲ ಮಾಡ್ಕೊಂಡಾದಮೇಲೆ ಈಗ ನಾವು ಟಿಫಿನ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ 2 ರೊಟ್ಟಿಯನ್ನು ಸ್ವಲ್ಪ ಪಲ್ಯವನ್ನು ತೊಗೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು ಟಿಫಿನೆಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋದರು. ಸೊ ನೆಕ್ಸ್ಟು ನನಗೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಮನೆ ಕೆಲಸ. ನೆಕ್ಸ್ಟ್ ಬಟ್ಟೆ ವಾಶ್ ಮಾಡೋದಿತ್ತು. ನಾನು 2 ಡೇಸ್ಗೆ ಒನ್ಸ್ ವಾಶ್ ಮಾಡ್ತೀನಿ, ಹಾಗಾಗಿ ದೇವ್ರ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಅಲ್ಲೇ ಒಳಗಡೆನೇ ಹಾಕ್ಕೊಂಡು ನಮ್ಮ ಬಟ್ಟೆಗಳನ್ನೆಲ್ಲ ಹೊರಗಡೆ ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡಿಗೆ ಹಾಕ್ತೀನಿ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳ ಬ್ಯಾಗ್ ಆಗಿರ್ಬೋದು, ಟಿಫಿನ್ ಬ್ಯಾಗ್, ಶೂಸ್, ಸಾಕ್ಸ್, ಯೂನಿಫಾರ್ಮ್ಸ್ ಎಲ್ಲದನ್ನು ವಾಶ್ ಮಾಡಿ ಇಡಬೇಕಾಗುತ್ತೆ. ಸೊ ತುಂಬಾ ಬಟ್ಟೆಗಳಿತ್ತು, ಎಲ್ಲದನ್ನು ವಾಶ್ ಮಾಡಿದೆ. ಹಾಗೆ ನಮ್ಮ ಪಾಪುನು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಲ್ಲ ವಾಶ್ ಮಾಡ್ಕೊಂಡು ಬರೋದ್ರಲ್ಲಿ 11 ಆಗೋಯ್ತು. ಸೊ ಒಂದು ಸ್ವಲ್ಪ ವಾಟರ್ ಮೆಲನ್ ತಿಂದ್ಕೊಂಡು ನಾನು ನಮ್ಮ ಪಾಪು ನೆಕ್ಸ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನಾನು ಮಿಲ್ಲಿಗೆ ಹಿಟ್ಟು ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು. ಮಿಲ್ಲಿಂದ ಅಕ್ಕಿ, ಗೋಧಿ, ಜೋಳದ ಹಿಟ್ಟನ್ನೆಲ್ಲ ಹಾಕಿಸ್ಕೊಂಡು ಬಂದಿದ್ದರು. ನಾನು ಹಿಂದಿನ ದಿನವೇ ಅಕ್ಕಿ, ಜೋಳ, ಗೋಧಿಯನ್ನೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೆ. ನಮ್ಮ ಮನೆಯವರು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಡಬ್ಬನಲ್ಲಿ ಎತ್ತಿಡ್ತೀನಿ. ಡಬ್ಬಗಳನ್ನೂ ಅಷ್ಟೇ ನಾನು ಹಿಂದಿನ ದಿನವೇ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ. ಹೆಣ್ಮಕ್ಳಿಗೆ ಮನೇಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಲ್ವಾ.
ಕೆಲವ್ರು ಅಂತಾರೆ ಹೌಸ್ ವೈಫ್ ಫ್ರೀಯಾಗಿರ್ತಾರೆ, ಏನಾದರೂ ಮನೇಲಿ ಒಂದು ಸ್ವಲ್ಪ ಕೆಲಸ ಇರುತ್ತೆ ಅದನ್ನು ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾರೆ ಅಂತ. ಸಾಧ್ಯನೇ ಇಲ್ಲ. ಮನೇಲಿರೋರಿಗೆ ತುಂಬ ಕೆಲಸಗಳು. ಏನಾದರೂ ಒಂದು ಕಂಡೇ ಕಾಣುತ್ತೆ ಗಲೀಜಾಗಿರೋದು, ಅದನ್ನು ನಾವು ಕ್ಲೀನ್ ಮಾಡೋಕ್ಕೆ ನಿಂತ್ಬಿಡ್ತೀವಿ. ಅದನ್ನು ಕ್ಲೀನ್ ಮಾಡೋಕ್ಕೆ ನಿಂತರೆ ಇಡೀ ದಿನ ಸಾಲೋದಿಲ್ಲ. ನೋಡ್ತಿದ್ರಲ್ವ, ಇದಿಷ್ಟು ಹಿಟ್ಟುಗಳನ್ನ ನಾನು ಕ್ಲೀನ್ ಮಾಡಬೇಕು. 11:30ಗೆ ನಾನು ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡಿದ್ದೆ, ಬಟ್ 1:30 ಆಗೋಯ್ತು ನಾನು ಇದೆಲ್ಲ ಕ್ಲೀನ್ ಮಾಡೋದ್ರೊಳಗೆ. ಗ್ರಾಸರೀಸ್ನು ನಾವು ಇಲ್ಲಿ ಕ್ಲೀನ್ ಮಾಡ್ತೀವಿ. ಬೇಳೆ ಕಾಳುಗಳನ್ನ, ಅಕ್ಕಿಯನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಡೈಲಿ, ಇದು ಮಾತ್ರ ಮಿಸ್ ಆಗೋಲ್ಲ. ಸೊ ಇದೆಲ್ಲ ಮಾಡೋದ್ರಲ್ಲಿ ನನಗಾಯಿತು 1:30 ಆದ ತಕ್ಷಣ ನಾನು ಊಟಕ್ಕೆ ಅಷ್ಟೊಂದೇನು ಇವತ್ತು ಪ್ರಿಪೇರ್ ಮಾಡೋದಿದ್ದಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಮೊಸರನ್ನ ಮಾಡ್ಕೊಂಡಿದ್ದೆ. ಸೊ ಮೊಸರನ್ನ ಊಟ ಮಾಡ್ಕೊಂಡ್ವಿ ನಾನು, ನನ್ನ ಪಾಪು. ತಿನ್ಕೊಂಡಾದಮೇಲೆ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ತೊಗೊಂಡೆ. ನಾನು ಕಂಟಿನ್ಯೂ ಆಗಿ ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೆ ಬ್ಯಾಕ್ ಪೇಯ್ನ್ ತುಂಬ ವರ್ಷದಿಂದ ಇದೆ, ಹಾಗಾಗಿ ನನಗೆ ರೆಸ್ಟ್ ಬೇಕೇ ಬೇಕು. ಸ್ವಲ್ಪ ರೆಸ್ಟ್ ಮಾಡ್ಕೊಂಡಾದಮೇಲೆ ನನ್ನೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದೆಲ್ಲದನ್ನು ಮಾಡಿಕೊಂಡೆ ನಾನು. ಹೀಗೆ ಕೆಲಸ ಮಾಡ್ತಾಯಿದ್ರೆ ಗೊತ್ತೇ ಆಗೋಲ್ಲ ಟೈಮ್ ಹೋಗಿರೋದು. ಕೆಲಸ ಮಾಡ್ತಾನೇ ಇರ್ತೀವಿ. ಸೊ 5 ಗಂಟೆ ಆಗೋಯ್ತು ಅದಿಷ್ಟು ಕೆಲಸ ಮಾಡೋದ್ರಲ್ಲೇ. ಮತ್ತು ಸಂಜೆ ಕೆಲಸ ಸ್ಟಾರ್ಟು, ಕಸ ತೆಗೆಯೋದು ಮಾಡೋದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲೆಲ್ಲ ನಾನು ಕಸ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಏನಾದರೂ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸೌಂಡ್ ಬರ್ತಾಯಿದ್ರೆ, ಡಿಸ್ಟರ್ಬೆನ್ಸ್ ಇದ್ದರೆ ಸೊ ಸಾರಿ. ನನಗೆ ಮೊನ್ನೆ ಮಾತ್ರ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು ವಾಯ್ಸ್ ಓವರ್ ಕೊಡೋದ್ರಲ್ಲಿ. ಬಿಕಾಸ್ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಅಂದರೆ, ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ರೆಕಾರ್ಡ್ ಮಾಡೋದ್ರಲ್ಲೇ ಇದ್ದೆ. ಪ್ರತಿ ಸರಿ ರೆಕಾರ್ಡಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೇ ಇತ್ತು, ಏನಾದರೂ ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು. ಬಿಕಾಸ್ ನಮ್ಮ ಮನೆ ಮುಂದೆ ರೋಡು ಮಾಡ್ತಾಯಿದ್ದಾರೆ, ಅಕ್ಕಪಕ್ಕ ಬಿಲ್ಡಿಂಗ್ ರೆಡಿ ಆಗ್ತಾಯಿದ್ದಾವೆ, ಹಾಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಕೊನೆಗೆ ಫೈನಲ್ ಆಗಿದ್ದು ಅದು ಬಂದು ರಾತ್ರಿ 11 ಗಂಟೆಗೆ ಫೈನಲ್ ಮಾಡಿದೆ ಅದನ್ನು. ಅದರಲ್ಲೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇತ್ತು. ಸೊ ನೆಕ್ಸ್ಟು ಈಗ ಸಂಜೆ ಎಲ್ಲ ಕಸ ಎಲ್ಲ ತಕ್ಕೊಂಡಾದಮೇಲೆ ಕ್ಲೀನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಪಾಪುಗೆ ಹಾಲು ಕೊಡ್ತಾಯಿದ್ದೀನಿ ಕುಡಿಲಿಕ್ಕೆ. ಅವನು ಹಾಲು ಕುಡ್ಕೊಂಡಾದಮೇಲೆ ಅವನು ಫ್ರೆಶ್ ಅಪ್ ಆಗ್ತಿದ್ದಾನೆ. ನಾನು ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚೋದಿರುತ್ತೆ. ದೇವ್ರ ಮುಂದೆ ದೀಪ ಹಚ್ಕೊಂಡು ಸಮ್ಮರ್ ಹಾಲಿಡೇಸ್ಗಂತ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಆ ಹೋಮ್ವರ್ಕ್ ಎಲ್ಲ ಮಾಡಿಸೋದ್ರೊಳಗೆ 7:30 ಆಗೋಯಿತು. ನೆಕ್ಸ್ಟ್ ರಾತ್ರಿ ಊಟಕ್ಕೆ ಅಂತ ಪ್ರಿಪೇರ್ ಮಾಡೋದಿತ್ತು. ಸೊ ನಾನು ರಾತ್ರಿ ಅಡುಗೆ ಮಾಡ್ತಾಯಿದ್ದೀನಿ, ರೈಸು ಮತ್ತು ಸಾಂಬಾರು. ಇಲ್ಲಿ ಸೊಪ್ಪು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಮೆಂತ್ಯ ಪಾಲಕನ್ನು ಬಳಸ್ಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಕ್ಯಾರೆಟ್ ಹಾಕಿದ್ದೀನಿ, ಹಾಗೆ ಒಂದು 3 ಟೊಮೆಟೊ ಹಣ್ಣನ್ನು ಹಾಕಿ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ರೈಸು ಸಾಂಬಾರು ಅಷ್ಟೇ ರಾತ್ರಿಗೆ ಪ್ರಿಪೇರ್ ಮಾಡ್ತಿರೋದು. ಈ ಸಮ್ಮರಲ್ಲಿ ಊಟನೇ ಹೋಗಲ್ಲ, ಬರೀ ಏನಾದರೂ ಕುಡಿತಾನೇ ಇರಬೇಕು, ತಣ್ಣಗೆ ಅನಿಸುತ್ತೆ, ಊಟ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಬಟ್ ನನ್ನ ಹಸ್ಬೆಂಡ್ ಔಟ್ ಆಫ್ ಸ್ಟೇಷನ್ ಇದ್ದರು, ಅವ್ರು ಬೆಳಗ್ಗೆಯಿಂದ ಏನೂ ತಿಂದ್ಕೊಂಡು ಹೋಗಿರಲ್ಲ. ಬೆಳಗ್ಗೆ ಅದೇ ರೊಟ್ಟಿ ತಿಂದಿರೋದು, ಮಧ್ಯಾಹ್ನನೂ ಏನು ಊಟ ಮಾಡಲ್ಲ. ಅವರು ಹೊರಗಡೆ ಊಟ ಮಾಡೋದು ಕಡಿಮೆ, ಹಾಗಾಗಿ ಮನೆಯಲ್ಲೇ ಬಂದು ಮಾಡ್ತಾರೆ. ರಾತ್ರಿ ಅವ್ರಿಗೆ ಊಟ ಬೇಕೇ ಬೇಕು. ಹಾಗಾಗಿ ನಾನು ರಾತ್ರಿನ ಅಡುಗೆ ಪ್ರಿಪೇರ್ ಮಾಡೇ ಮಾಡ್ತೀನಿ. ಒನ್ ಟೈಮ್ ಇರಲ್ಲ ಅಡುಗೆ ಮಾಡೋದು ನನಗೆ, ಬಟ್ ರಾತ್ರಿ ಮಾತ್ರ ಇದ್ದೇ ಇರುತ್ತೆ ಮಾಡೋಕ್ಕೆ. ಇದು ನನ್ನ ಡೈಲಿ ರೊಟೀನ್ ಇದು. ಬಟ್ ಬೇರೆ ಬೇರೆ ಕೆಲಸ ಇರುತ್ತೆ ಮಿಡ್ಲಲ್ಲೆಲ್ಲ, ಬೇರೆ ಬೇರೆ ಕೆಲಸ ಇದ್ದೇ ಇರುತ್ತೆ. ಇದನ್ನೇ ಮಾಡ್ತೀನಿ ಅಂತ ಹೇಳಲ್ಲ, ಬೇರೆ ಥರನೂ ಕೆಲಸ ಇದ್ದೇ ಇರುತ್ತೆ. ಹೌಸ್ ವೈಫಿಗೆ ಕೆಲಸ ಇದ್ದೇ ಇರುತ್ತೆ, ಬಟ್ ಹೇಳ್ತಾರೆ ಅಷ್ಟೇ, ಖಾಲಿ ಕೂತ್ಕೊಂಡಿರ್ತೀರಾ, ಏನು ಮಾಡ್ತೀರಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಮಾಡೋರಿಗೆ ಗೊತ್ತಲ್ವ, ಮನೇಲಿ ನಮಗೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ. ಮಕ್ಕಳಿದ್ರೆ ಅಂತೂ ಇನ್ನೂ ಸಾಲಲ್ಲ ಟೈಮ್ ನಮಗೆ. ಮಕ್ಕಳ ಜೊತೆ ಓಡಾಡೋದ್ರಲ್ಲೇ ಅರ್ಧ ಟೈಮ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ರೆಡಿ ಆಯಿತು, ರೈಸು ಸಾಂಬಾರು ರೆಡಿ ಆಯಿತು. ನಮ್ಮ ಪಾಪುಗೆ ನಾನು ಊಟ ಮಾಡ್ಸೋಕ್ಕೆ ಅಂತ ಇಲ್ಲಿ ರೈಸು ಸಾಂಬಾರು ಹಾಕ್ಕೊಂಡಿದ್ದೀನಿ. ಅವ್ನು ಏನು ಊಟ ಮಾಡ್ತಾನಂತ ಅವ್ನಿಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಏನೇನು ಮಾಡಿರ್ತೀನಿ ಎಲ್ಲನೂ ಹಾಕ್ಕೊಂಡಿರ್ತೀನಿ. ಅವ್ನು ಏನೂ ತಿನ್ನಿಲ್ಲ ಅಂದರೂ ಕೊನೆಗೆ ಸಪ್ಪೆ ರೈಸ್ ಆದರೂ ತಿಂತಾನೆ, ಹಾಗಾಗಿ ಅವ್ನು ಏನು ತಿಂತಾನೆ ಅಂತ ಗೊತ್ತಾಗಲ್ಲ. ಊಟ ಎಲ್ಲ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಮತ್ತು ರಾತ್ರಿ ಪಾತ್ರೆಗಳಿರುತ್ತೆ, ಪಾತ್ರೆನೆಲ್ಲ ರಾತ್ರಿಯೇ ವಾಶ್ ಮಾಡ್ತೀನಿ. ಯಾವಾಗೋ ಒಂದು ಸಲ ಬೇಜಾರಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಆವಾಗ ಬೇಜಾರಾದಾಗ ನಾನು ವಾಶ್ ಮಾಡಲ್ಲ. ಒಂದೊಂದು ಸರಿ ಮಾಡಿರೋ ಕೆಲಸನೇ ಮಾಡಿ ಬೇಜಾರಾಗಿಬಿಡುತ್ತೆ ಯಾರಿಗಾದರೂ ಅಷ್ಟೇ, ಹಾಗಾಗಿ ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ಒಂದೊಂದು ಸಾರಿ ನಾನೆಲ್ಲ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದ್ರಲ್ಲೇ 10 ಗಂಟೆ ಆಗೋಯಿತು. ಸೊ ನಾನಿಲ್ಲಿ ಕುಕ್ಕರ್ನ ರಾತ್ರಿ ವಾಶ್ ಮಾಡಿಟ್ಟಿಲ್ಲ. ರಾತ್ರಿ ಕುಕ್ಕರ್ನ ಖಾಲಿ ಮಾಡಿಡಬಾರ್ದು ಅಂತ ಒಂದು ಸ್ವಲ್ಪ ರೈಸ್ ಮಿಕ್ಸ್ ಇರ್ತೀನಿ. ನಮ್ಮ ಕೌಂಟರ್ ಟಾಪ್ ತುಂಬ ಚಿಕ್ಕದಿದೆ ನೋಡಿ ಇಲ್ಲಿ,
ಇಲ್ಲಿ ಮಡಿಕೆ ಇಟ್ಟಿದ್ದೀನಿ, ಮುಗ್ದೋಯ್ತು. ಇಷ್ಟೇ ಜಾಗದಲ್ಲಿ ನಾನು ಅಡುಗೆನ ಪ್ರಿಪೇರ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ, ರೆಂಟೆಡ್ ಹೌಸ್, ನಮಗೆ ಬೇಕಂದ ರೀತಿಯಲ್ಲಿ ಸಿಗಲ್ಲ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮಾಡೋದ್ರೊಳಗೆ 10:30 ಆಗೋಯ್ತು. ನಾನು ಪ್ರತಿಯೊಂದೂ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಗ್ಯಾಸ್ ಆಫ್ ಮಾಡಿದ್ದೀನಾ ಇಲ್ವಾ, ರೆಗ್ಯುಲೇಟ್ರ್ ಕೆಳಗಡೆ ಆಫ್ ಮಾಡಿದ್ದೀನಾ ಇಲ್ವಾ, ಲೈಟ್ಸ್ ಎಲ್ಲ ಆಫ್ ಆಗಿದ್ದೇನೆ ಇಲ್ವಾ, ಎಲ್ಲದನ್ನು ಚೆಕ್ ಮಾಡಿ ನಾನು ಮಲ್ಕೊಳ್ತೀನಿ. ನಾನು ಮಲ್ಗೋಕ್ಕೆ 11 ಗಂಟೆ ಆಗೋಗ್ಬಿಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಟು ನೈಟ್ ವ್ಲಾಗ್. ಸೊ ಇದು ಚೇಂಜ್ ಆಗ್ತಾನೇ ಇರುತ್ತೆ, ಯಾವಾಗಲೂ ಇದನ್ನೇ ಮಾಡ್ತೀವಿ ಅಂತಲೂ ಇಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ರೂಟೀನ್ ಇರುತ್ತೆ, ಕೆಲವೊಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಮನೆ ದೇವ್ರ ಮನೆಯಲ್ಲಿ ದೀಪ ಯಾವಾಗಲೂ ಇದ್ದೇ ಇರುತ್ತೆ 24/7. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್.